ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಮಾಡಿದ್ದೀವಿ, ನಾನು ನನ್ನ ಮಗ. 1 ಗಂಟೆ ರಾತ್ರಿಗೆ ಅವನು ಎದ್ದವನು, ಬೆಳಗಿನ ಜಾವ 5 ಗಂಟೆಗೆ ಮಲ್ಕೊಂಡ. ಅಲ್ಲಿ ತನಕನೂ ಶಿಫ್ಟಲ್ಲಿ ಇದ್ವಿ. ಅಯ್ಯೋ ತೂಗಿ ಕೈಯೆಲ್ಲ ನೋವು ಬಂದೋಗಿತ್ತು, 2 ಕೈಯನ್ನು. ಏನೋ ಆಲ್ಟರ್ನೇಟಿವ್ ಡೇ ಶಿಫ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. 1 ಡೇ ನಿದ್ದೆ ಮಾಡಿದ್ರೆ ಇನ್ನೊಂದು ಡೇ ಶಿಫ್ಟು. ಮೊದಲು ಈ ಥರ ಮಾಡ್ತಿದ್ದ, ಮಿಡ್ಡಲ್ಲಿ ಒಂದು 2 ವೀಕ್ಸ್ ಬಿಟ್ಟಿದ್ದ ಅಭ್ಯಾಸನ. ಈಗ ಪುನಃ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾನೆ. ಆದ್ರೆ ಹಿಂದಿನ ದಿನ ರಾತ್ರಿ ಶಿಫ್ಟ್ ಮಾಡಿದ್ದ, ಮೊನ್ನೆ ನೈಟ್ ಮಲ್ಕೊಂಡಿದ್ದ, ನಿನ್ನೆ ನೈಟ್ ಪುನಃ ಶಿಫ್ಟ್ ಮಾಡಿದ್ದಾನೆ. ಇವತ್ತು ರಾತ್ರಿ ಮಲ್ಕೊಂತಾನೆ ಅಂತ ಅನ್ಕೊಂಡಿದ್ದೀನಿ, ಹೋಪ್ಫುಲಿ. ಗೊತ್ತಿಲ್ಲ. ಎದ್ದಿದೆ ಇವತ್ತು ನಾನು 11 ಗಂಟೆಗೆ. ಬೆಳಗಿನ ಜಾವ 5 ಗಂಟೆಗೆ ಮಲಗಿ, ಪುನಃ 7:30 ಎದ್ದು, ಪುನಃ ಮಲಗಿ, ಪುನಃ 11 ಗಂಟೆಗೆ ಎದ್ದವಳು. ಅಲ್ಲಿಂದ ಕೆಲಸಗಳು ನಡೀತಾನೇ ಇದೆ. ಇವತ್ತು ಸ್ನಾನನೂ ಲೇಟ್ ಆಯಿತು ಇಬ್ರದೂನು. ನಿನ್ನೆ ತಲೆ ಸ್ನಾನ ಮಾಡಿದ್ದಲ್ಲ. ಆ್ಯಂಡ್ ಇವತ್ತು ಏಕಾದಶಿ ಹಬ್ಬ. ಮನೇಲಿ ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ. ಈಗ ಮನೆ ಒರೆಸ್ತಾ ಅವರೇ ಬೆಳಗ್ಗೆಯಿಂದ. ಬೇರೆ ಕೆಲಸನೆಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆ ಒರೆಸೋ ಪ್ರೋಗ್ರಾಮ್ ನಡೀತಾ ಇದೆ. ಇನ್ನು ಇಲ್ಲಿ ನಮ್ಮತ್ತೆ ಪಾತ್ರೆ ತೊಳಿತಾವ್ರೆ, ನಮ್ಮ ಅಕ್ಕ ನಮಗೆ ಗಸಗಸೆ ಹಾಲು ಮಾಡ್ಕೊಡೋಕ್ಕೆ ರೆಡಿ ಮಾಡ್ಕೊತಾವ್ರೆ. ನಾನು ಈಗ ಜಸ್ಟ್ ಪಾಪುನ ಮಲಗಿಸ್ಬಿಟ್ಟು ರೆಡಿ ಆಯ್ತಾ ಇದ್ದೀನಿ. ರೆಡಿ ಅಂದರೆ ಇನ್ನೇನು ಕ್ರೀಮ್ ಹಚ್ಕೊಂಡು ಒಂದು ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ. ಇವತ್ತು ಭಯಂಕರ ಶೆಕೆ ಅನ್ನಿಸ್ತಾ ಇದೆ. ಸೊ ನಾನು ಹಚ್ಚೋದು ಕ್ರೀಮು 2. ಒಂದು ಇದು ಮಾಯ್ಶ್ಚರೈಸರು, ಇದನ್ನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ನಾನು ಮೊದಲೆಲ್ಲ ಏನು ಹಚ್ತಾ ಇರಲಿಲ್ಲ, ರೀಕ್ವಿಲ್ ಅಂತ. ಚೆನ್ನಾಗಿದೆ. ಮೊದಲು ನಾನು ಸುಮಾರು ವರ್ಷಗಳಿಂದ ಸೆಟಾಫಿಲ್ಲೇ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡೋದು. ಅದು ಸ್ವಲ್ಪ ಸ್ಟಿಕ್ಕಿನೆಸ್ ಇದೆ. ಈಗ ಸ್ವೆಟ್ಟೆಲ್ಲ ಹಾಕ್ತೀನಲ್ವಾ, ಅದು ಇದ್ದಿದ್ದು ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದು ಸ್ಟಿಕ್ಕಿನೆಸ್ ಇದ್ರೆ ಸೆಟಾಫಿಲ್ಲು ಒಂಥರ ಆಯಿಲಿ ಥರ ಕೂರತ್ತೆ. ಹಂಗಾಗಿ ಇದನ್ನು ತರಿಸ್ಕೊಂಡೆ, ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ. ಅಲ್ಲೇ ಆಯಿತು, ಒಂದು 1 ಮಂತ್ 1.5 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಅದು ಬಿಟ್ಟರೆ ಮಾಯ್ಶ್ಚರೈಸರ್ ರೇಟಾಗೆ ಏನಿದು ಸೆಟಾಫಿಲ್ಲೇ ಯೂಸ್ ಮಾಡೋದು. ಸುಮಾರು ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇರೋದು. ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಕೊಂಡು ತಲೆ ಬಾಚ್ಕೊಬಿಟ್ರೆ ಮುಗಿದ ಕೆಲಸ. ಮನು ಹತ್ರ ಬೆಳಗ್ಗೆಯಿಂದ ಮಾತೇ ಆಡಿಲ್ಲ ಇವತ್ತು ನಾನು. ಈಗ ರೆಡಿ ಆಗ್ಬಿಟ್ಟು ಕಾಲ್ ಮಾಡಬೇಕು. ಬೆಳಗ್ಗೆ ಮಾಡಿದ್ರು ಒಂದು 9:30 ಮಲ್ಕೊಂಡಿದ್ದೆ ನಾನು. ಸರಿ ಮಲ್ಕೋ ಅಂದ್ಬಿಟ್ಟು ಇಟ್ಬಿಟ್ರು ಅವರು. ಇಷ್ಟೇ ನೋಡಿ ನನ್ನ ಸ್ಕಿನ್ ಕೇರ್ ರೊಟೀನು. ಈಗ ಇನ್ನು ಜಸ್ಟ್ ಹೇಳ್ತಾ ಇದೆ, ಮನು ಜೊತೆ ಮಾತೇ ಆಡಿಲ್ಲ ಅಂತ ಅವರೇ ಫೋನ್ ಮಾಡ್ತಾವ್ರೆ. ಇನ್ನೂ ಎದ್ದಿಲ್ವೇನಪ್ಪ ಅಂತಾರೆ ಇವಾಗ. ಹಲೋ, ರೆಡಿ ಆಯ್ತಾ ಇದೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಲ್ಲ, ಪಾಪುನೆಲ್ಲ ಮಲಗಿಸ್ದೆ, ಎಲ್ಲ ಕೆಲಸ ಮುಗಿಸ್ದೆ. ಅದಕ್ಕೆ ಮುಖಕ್ಕೊಂಚೂರು ಕ್ರೀಮ್ ಹಚ್ಕೊತಾ ಇದೆ. ಅದನ್ನೇ ಹೇಳ್ತಾ ಇದೆ. ಇವಾಗಿನ್ನು ಮನು ಹತ್ರ ಮಾತೇ ಆಡಿಲ್ಲ, ಬೆಳಗ್ಗೆಯಿಂದ ಲೇಟಾಗಿ ಎದ್ದಿದ್ದೀನಿ 11 ಗಂಟೆಗೆ ಅಂತ ಹೇಳ್ತಾ ಇದೆ. ನೀನು ಕಾಲ್ ಮಾಡಿದೆ. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆ? ಹಾಂ, ನೋಡಿ ನಾವು ತಿಂಡಿನೇ ಇವಾಗ ತಿಂದಿದ್ದೀವಿ, ನೀವು ಅಲ್ಲೇ ಊಟಕ್ಕೆ ಹೋಯ್ತಾ ಇದ್ದೀರಾ. ತಿಂಡಿನೇ ಇವಾಗ ತಿಂದಿದ್ದೀನಿ ನಾನು, ನೀನು ನಾಳೆ ಊಟಕ್ಕೆ ಹೋಯ್ತಾ ಇದೀಯಾ ಅಂದೆ. ಹಾಂ, ನಾವು 5 ಗಂಟೆ. ನನ್ನ ಮಗ ಇವತ್ತು ಕೋಳಿ ನಿದ್ದೆ ಹೊಡಿತಾ ಅವನೇ. ಹಾಂ, ಹಂಗೆ ಮಾಡು. ಮಲಗಿದ್ದೆದ್ದು ಆಮೇಲೆ ಕೆಲಸಗಳು ಮಾಡ್ಕೊ. ಹೌದಾ? ಓಕೆ. ಅಪ್ಲೋಡ್ಗೆ ಹಾಕಿದ್ಯಾ? ಡೌನ್ಲೋಡ್ಗ? ಸರಿ. ಹಾಂ, ಅದಾದರೆ ನೋಡ್ತೀನಿ, ಟೈಮ್ ಇದ್ದರೆ ನೋಡ್ತೀನಿ. ಓಕೆ, 1 ನಿಮಿಷ ತಾಳು. ಇವನು ಕೋಳಿ ನಿದ್ದೆ ಮಾಡ್ತಾವನೆ, ತೂಗ್ತೀನಿ ನೋಡಿ. ಇಲ್ಲಿ ಒಂದು ಕತೆನ ಇವಂದ. ಹಾಂ, ಶಾಯಬ್ರೆ, ಪಾಚಳಿ ಶಾಯಬ್ರೆ. ಮನು ಹತ್ರ ಮಾತಾಡಿದಾಯಿತು. ಅಲ್ಲಿ ರೂಮಲ್ಲಿ ತಲೆ ಬಾಚಲ್ಲ. ನಾನು ಹೇಳ್ದಂಗೆ ಅಲ್ಲಿ ಜಸ್ಟ್ ಕ್ರೀಮ್ ಗೀಮ್ ಹಚ್ಕೊಂತೀನಿ ಅಷ್ಟೇ. ತಲೆ ಬಾಚೋಕ್ಕೆ ನಾನು ಇಲ್ಲಿ ಬರ್ತೀನಿ. ಅಲ್ಲಿ ಕೂದಲೆಲ್ಲ ಬಿದ್ದರೆ ಮತ್ತೆ ಪಾಪುಗೆ ತೊಂದರೆ ಆಗತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೂ ಯೂಶ್ವಲಿ ನಾವು ಅಲ್ಲಿ ಆ ರೂಮಲ್ಲಿ ತಲೆ ಬಾಚೋಕ್ಕೆ ಪ್ರಿಫರ್ ಮಾಡಲ್ಲ, ಬೆಡ್ ಮೇಲೆಲ್ಲ ಬೀಳತ್ತೆ ಅನ್ನೋ ಕಾರಣಕ್ಕೆ. ಇಲ್ಲೊಂದು ಹೊರಗಡೆ ಮಿರರ್ ಹಾಕ್ಕೊಂಡಿದ್ದೀವಿ. ಈ ಮಿರರ್ ಯೂಸ್ ಮಾಡ್ತೀವಿ ತಲೆ ಬಾಚೋದಕ್ಕೆ. ಆ್ಯಂಡ್ ಇವಾಗ ಅದೇ ಸುಮ್ಮನೆ ಕೂತ್ಕೊಂಡು ಮನು ಹತ್ರ ಮಾತಾಡಿದ್ಮೇಲೆ ನೋಡ್ತಾ ಇದೆ ಮೆಸೇಜಸ್ಸು. ಅದರಲ್ಲಿ ಒಬ್ಬರು ಚೆರಿ ಜಗ್
ಜಗದೀಶ್ ಅನ್ನೋರು ಕೇಳಿದ್ದೀರಾ. ಇದನ್ನೇ ನಾನು ಈಗ ಸ್ವಲ್ಪ ಮುಂಚೆ ಮಾತಾಡಿದೆ, ಪಾಪು ನೈಟ್ ಶಿಫ್ಟ್ ಮಾಡ್ದ ಅಂತ. ಅಕ್ಕ ಪಾಪು ನೈಟ್ ಟೈಮ್ ಮಲ್ಗುತ್ತಾ ನಿಮ್ಮದು, ಇನ್ ಕೇಸ್ ಮಲ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ ಮಲಗ್ಸಕ್ಕೆ ಅಂತ. ಇವನು ಇವಾಗ ಆಲ್ರೆಡಿ 2.5 months ಪಾಪು ಆಗೋಗಿದ್ದಾನಲ್ವಾ. ಮೊದಲೆಲ್ಲ ನಾನು ಏನು ಮಾಡ್ತಾ ಇದ್ದೆ, ನನಗೆ ನೆನಪಿದೆ, ನೀವು 1 month ಪಾಪು ಇದೆ ಅಂತ ಹೇಳಿದ್ದು. 1 month 2 months ಮಕ್ಕಳಿಗೆಲ್ಲ ಅಪ್ ಟು 3 months ಇದು ವರ್ಕ್ ಆಗುತ್ತೆ. ವೈಟ್ ನಾಯ್ಸ್ ಅಂತ ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ನ ಹಾಕಿ ಸೈಲೆಂಟಾಗಿ ಇಡೀ ರೂಮ್ನ ಆ ಮ್ಯೂಸಿಕ್ ಹಾಕ್ಬಿಟ್ಟು ತೊಟ್ಲನ್ನ ಸ್ವಿಂಗ್ ಮಾಡಿ ಖಂಡಿತ ವರ್ಕ್ ಆಗುತ್ತೆ, ಮಲ್ಕೊಂತಾರೆ. ವೈಟ್ ನಾಯ್ಸ್ ಮ್ಯೂಸಿಕ್ ಅಂದರೆ ಏನಿಲ್ಲ, ಅವ್ರು ಹೊಟ್ಟೆ ಒಳಗಡೆ ಇದ್ದಾಗ ಅವರು ಬರೀ ಅದೇ ಸೌಂಡ್ ಕೇಳ್ತಾರೆ, ಜುಯ್ಯಂತೆ ಜೋರಾಗಿ ವಾಟರ್ ಹರಿತಾ ಇರೋ ಥರ ಸೌಂಡ್ ಬರುತ್ತೆ. ಆ ಸೌಂಡ್ ಯಾವುದು ಆಮ್ನಿಯೋಟಿಕ್ ಫ್ಲೂಯಿಡ್ ಸೌಂಡ್, ಅದು ಅವರು ಹೊಟ್ಟೆ ಒಳಗಡೆ ಇದ್ದಾಗ ಕೇಳಿಸ್ಕೊಳ್ಳೋದು. ಅದು ಅವ್ರು ಕೇಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಗರ್ಭದಲ್ಲೇ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಅವರಿಗೆ. ಆ್ಯಂಡ್ ಸ್ವ್ಯಾಡಲ್ ಮಾಡಿ, ಟೈಟಾಗಿ ಸ್ವ್ಯಾಡಲ್ ಮಾಡಿ ವೈಟ್ ನಾಯ್ಸ್ ಮ್ಯೂಸಿಕ್ ಹಾಕ್ಬಿಟ್ಟು ಸ್ವಿಂಗ್ ಮಾಡಿದ್ರೆ ಖಂಡಿತ ಮಲ್ಕೊಂತಾರೆ, ವರ್ಕ್ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡಿ, ನನಗೆ ವರ್ಕ್ ಆಗಿತ್ತು ಇದು. ಅದನ್ನೇ ನಾನು ಇಷ್ಟು ದಿನ ಮಾಡ್ತಾ ಇದ್ದಿದ್ದು. ಇವಾಗ ಒಂದು ಸ್ವಲ್ಪ 2.5 months ಬೇಬಿ ಆಗಿದ್ದಾನಲ್ವ, ಒಂದು ಸ್ವಲ್ಪ ಹೊರಗಡೆ ಸರೌಂಡಿಂಗ್ಸಲ್ಲಿ ಏನೇನು ಆಗ್ತಿದೆ ಅದೆಲ್ಲ ಒಂದು ಚೂರು ಕ್ಯಾಚ್ ಮಾಡೋದ್ರಿಂದ ಸಮ್ಟೈಮ್ಸ್ ವೈಟ್ ನಾಯ್ಸ್ ವರ್ಕ್ ಆಗುತ್ತೆ, ಸಮ್ಟೈಮ್ಸ್ ವರ್ಕ್ ಆಗಲ್ಲ. ಡಿಪೆಂಡ್ಸ್ ಆನ್ ಅವ್ನ ಮೂಡ್ ಹೆಂಗಿರುತ್ತೆ ಆ ಥರ. ಬಟ್ 1 month ಬೇಬಿಗೆಲ್ಲ ಖಂಡಿತ ವರ್ಕ್ ಆಗುತ್ತೆ ಇದು, ಟ್ರೈ ಮಾಡಿ. ಟೈಮ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ಪಾಪುನ ಜಸ್ಟ್ ಇವಾಗ ಮಲಗಿಸ್ದೆ. ಇಷ್ಟೊತ್ತು ನಂದು ಒಬ್ಬರು ಸಬ್ಸ್ಕ್ರೈಬರ್ ಜೊತೆ ಚಾಟ್ ಮಾಡ್ತಾ ಇದ್ದೆ ನಾನು. ಅವ್ರಿಗೆ 1 month ಬೇಬಿ ಇದೆ ಅಂತ ಆವಾಗಲೇ ಹೇಳ್ತಾ ಇದ್ನಲ್ಲ, ಮಲಗೋದೇ ಇಲ್ಲ, ಏನು ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ರು ಅಂತ ಅವರೇನೆ. ಕೆಲವು ಮಕ್ಕಳು ಒಂದೊಂದು ಥರ. ಈಗ ನಮ್ಮನೆ ಇವನು 5ನೇ ಮೊಮ್ಮಗ, 5 ಜನ ಮಕ್ಕಳು, 5 ಜನನೂ 5 ಥರ ಡಿಫ್ರೆಂಟ್ ಆಗಿದ್ರು ಈ ವಯಸ್ಸಲ್ಲಿ, ಈ ಏಜಲ್ಲಿ. ಸೊ ಹಂಗಾಗಿ ನಾವು ಕಂಪೇರ್ ಮಾಡೋಕೆ ಆಗೋದೇ ಇಲ್ಲ ಯಾವ ಮಕ್ಕಳು ಯಾವ ಥರ ಅಂತ. ಕೆಲವು ಮಕ್ಕಳು, ಇನ್ನು ನಮ್ಮ ಅಣ್ಣನ ಮಗಳು 24/7 ಅವಳು ಮಲಗ್ತಾನೇ ಇರಲಿಲ್ಲ, ಅಳ್ತಾನೇ ಇರೋಳು. ಇನ್ನು ನಮ್ಮ ಅಕ್ಕನ ಮಗಳಂತೂ ಯಾವಾಗ ನೋಡಿದ್ರು ನಿದ್ದೆ ಹೊಡಿತಾ ಇರೋಳು. ಇನ್ನು ನಮ್ಮ ರಚ್ಚು ಮೀಡಿಯಮು, ಮಲ್ಕೋಬೇಕಾದ್ರೆ ಮಲ್ಕೊಳ್ಳೋನು, ಎದ್ದಾಡ್ಬೇಕಾದ್ರೆ ಆಡೋನು. ಇವನು ಮಲ್ಕೊಂಡಿದ್ದಾಗ ಚೆನ್ನಾಗಿ ನಿದ್ದೆನೋ ಮಾಡ್ತಾನೆ, ಎದ್ದಿದ್ದಷ್ಟು ಟೈಮು ಅಳ್ತಾ ಇರ್ತಾನೆ. ಅವ್ನು ಎತ್ಕೊಂಡು ಓಡಾಡಬೇಕು, ಇಲ್ಲ ಮಾತಾಡಿಸ್ಬೇಕು, ಎಲ್ಲ 5 ನಿಮಿಷ ಬೋರ್ ಹೊಡೆದ್ಬಿಡತ್ತೆ. ಹಂಗೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಕಂಪೇರ್ ಮಾಡೋಕ್ಕಾಗಲ್ಲ. ಕಂಪ್ಯಾರಿಸನ್ ಅಂತಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗಿದ್ದಾರೆ ಅದೇ ಥರ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಹ್ಯಾಂಡಲ್ ಮಾಡಬೇಕು, ಬೇರೆ ಆಪ್ಷನ್ನೇ ಇರಲ್ಲ. ನಿದ್ದೆದಂತೂ ಮರ್ತ್ಬಿಡ್ಬೇಕು. ಅವ್ರ ಮಕ್ಕಳು ನಿದ್ದೆ ಮಾಡಲಿ ಇಲ್ಲ ಎಚ್ಚರ ಇದ್ದು ಅಳ್ತಾ ಇರಲಿ, ಅವ್ರಿಗೊಂದು 3-4 months ತುಂಬ ತನಕನೂ ನಿದ್ದೆ ಅನ್ನೋದಂತೂ ನಮ್ಮ ಡಿಕ್ಷನರಿಲಿ ಇರಲ್ಲ, ಮರ್ತ್ಬಿಡ್ಬೇಕು ಅದನ್ನು. ಆಮೇಲೆ ಕೆಲವು ಮಕ್ಕಳು ಅಂತೂ 1-2 ವರ್ಷ ಆದ್ರೂ ನಿದ್ದೆ ಕೊಡಲ್ಲ, ನೈಟ್ ಟೈಮ್ ಎದ್ದು ಅಳೋದು ಎಲ್ಲ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಒಂದು 3-4 months ಅಂತೂ ಮ್ಯಾಂಡೇಟ್ರಿ. ನಿದ್ದೆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಈಗ ಮನೆಯಲ್ಲಿ ನಡೀತಾ ಇದೆ ನನ್ನ ಫೇವ್ರೇಟ್ ಫುಡ್ ಪ್ರಿಪ್ರೇಷನ್. ಏನು ಮಮ್ಮಿ ಅದು ತಿನ್ನಂಗಿಲ್ವಲ್ಲ, ಯಾಕೆ? ತಿನ್ಲೆ. ಅದೇ ನೋಡಿ ಮತ್ತೆ ಹೇಳ್ತೇನೆ, ತಿನ್ಬೇಡ, ಯಾಕೆಂದ್ರೆ ಕಡಲೆಬೇಳೆ ಅಲ್ಲ ಹಾಕ್ತಿರೋದು, ತೊಗರಿಬೇಳೆ ಅಲ್ವಾ? ಇಲ್ಲ ಇಲ್ಲ, ನಮ್ಮನೆ ಕಡಲೆಬೇಳೆ ಒಬ್ಬಟ್ಟು ನಮ್ಮನೆ ಯಾವತ್ತೂ ಮಾಡಲ್ಲ. ನಮ್ಮ ಮನೇಲಿ ಒಂದೇ ತೊಗರಿಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಾಕ್ತಾವ. ಹೌದಾ? ಕಡಲೆಬೇಳೆನೇ ಬೇಳೆ ಹಾಕದೇ ಇಲ್ಲ. ನಮ್ಮನೆ ಕಡಲೆಬೇಳೆ ಒಬ್ಬಟ್ಟು ಯಾವತ್ತೂ ಮಾಡಿಲ್ಲ ಇದುವರೆಗೂ. ಕಡಲೆಬೇಳೆನೂ ಮಾಡ್ತಾರೆ, ನಮ್ಮನೇಲಿ ಮಾಡಿಲ್ಲ, ತೊಗರಿಬೇಳೆನೇ. ನಾವು ತೊಗರಿಬೇಳೆ ಮಾಡ್ತೀವಿ, ಅಲ್ಲಿ ಮಂಡ್ಯದ ಕಡೆ ಮಾಡಲ್ಲ. ತೊಗರಿಬೇಳೆ ಜಾಸ್ತಿ ಅಂತ ಮಾಡೋದು ನಾವು ಹಾಕುವುದೇ ಇಲ್ಲ. ತಂಬಿಟ್ಟೆ ಕಡಲೆನೇ ಹಾಕಲ್ಲ, ಬರೀ ಅಕ್ಕಿ ತಂಬಿಟ್ಟೆ ಮಾಡ್ತಾರೆ. ನಾನು ನೋಡ್ಕೊಂಡು ಕಡಲೆ ಹಾಕ್ತಾರೆ ನಮ್ಮ ಮೇಲೆ. ನಮಗೆಲ್ಲ ಕಡಲೆ ಪಪ್ಪು ಕಡಲೆ ತಂಬಿಟ್ರೆ ಇಷ್ಟ. ಅಕ್ಕಿನೇ ಹಾಕಲ್ಲ ಸ್ವಲ್ಪ. ನಮ್ಮದು ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಮ್ಮನೂ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟು. ಅಲ್ಲಿ ಕಡಲೆನೂ ಹಾಕಲ್ಲ, ನಮ್ಮ ನೋಡಿ 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 ಹೀಗೆ ಕಡಲೆ ಹಾಕತ್ತವ್ರ. ಕಡಲೆ ಎಳ್ಳು ಬಿದ್ದಿಲ್ಲಾರೆ ತಂಬಿಟ್ಟು ಟೇಸ್ಟೇ ಇರಲ್ಲ. ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕಿದ್ರೆ ತಂಬಿಟ್ಟಿಗೆ ಕಡಲೆ ಅಕ್ಕಿ ಕಡಲೆನೂ ಅಕ್ಕಿನ ಮಿಲ್ ಮಾಡಿಬಿಟ್ಟು ತಂಬಿಟ್ಟು ಮಾಡಿಬಿಡ್ತೀವಿ. ಆಮೇಲೆ ನಾವು ತಿನ್ನಕ್ಕೆ ಉಂಡೆ ಮಾಡ್ಕೊಂಡು ದೇವ್ರಿಗೆ ಮಾಡಿಬಿಟ್ಟು ಹಾಕ್ತೀವಿ. ಇದಕ್ಕೆಲ್ಲ ಕಡಲೆ ಬೀಜ ಎಳ್ಳು ಎಲ್ಲ ಹಾಕ್ಬಿಟ್ಟು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಉಂಡೆ ಕಟ್ತೀವಿ. ಅಮ್ಮ ಮಿಲ್ಲೆಲ್ಲ ಏನು ಮಾಡಿಸಲ್ಲ, ಮಿಕ್ಸಿಲೇ ಪುಡಿ ಮಾಡ್ಕೊಂಡು ಅಲ್ಲೇ ಜಾಡಿ ಹಿಡಿತಾರೆ. ನಾವು ಅಮ್ಮ ಮಾಡೋ ತಂಬಿಟ್ಟು ನಂಗೆ ಭಾಳ ಇಷ್ಟ, ಕಡಲೆ ತಂಬಿಟ್ಟು. ನಾನು ಹಂಗೆ ಮಿಲ್ಲಲ್ಲೇ ಅಲ್ಲ ಮಿಕ್ಸಿಲೇ ಮಾಡ್ಕೊಂಡು. ವರ್ಷಕ್ಕೆ ಒಂದೇ ಸರಿ ನಮ್ಮನೆ ತಂಬಿಟ್ಟು ಮಾರಿ ಹಬ್ಬದಲ್ಲಿ. ಇದು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮಸಾಲೆ ವಡೆಗೆ. ಮಸಾಲೆ ವಡೆ ತಿನ್ನಂಗಿಲ್ವಾ ಅದು ಕಡಲೆಬೇಳೆ?
ಮಸಾಲೆ ವಡೆ ಪರವಾಗಿಲ್ಲ, ಒಬ್ಬಟ್ಟು ಮಾತ್ರ ನಂಗೆ ಬೇಕೇ ಬೇಕು. ಹೇಳ್ಬಿಟ್ಟು ಹೇಳ್ತೀನಿ, ಕೊಬ್ಬರಿ ಹಾಕಿ ಮಾಡು. ತೆಂಗಿನಕಾಯಿ ಕೊಡಲ್ಲ ಅಂತೆ, ಈಗ ನನಗೂ ಗೊತ್ತಿರಲಿಲ್ಲ, ಡೆಲಿವರಿ ಆದಮೇಲೆ ಗೊತ್ತಾಗಿದ್ದು. ಅದೇನೋ ತೆಂಗಿನಕಾಯಿ ತಿಂದರೆ, ಹಸಿ ತೆಂಗಿನಕಾಯಿ ಪಾಪುಗೆ ಕೆಮ್ಮಾಗತ್ತಂತೆ. ಅದಕ್ಕೆ ಒಣಕೊಬ್ಬರಿ ಏನೇ ಮಾಡಿದ್ರು ಒಣಕೊಬ್ಬರಿ ಯೂಸ್ ಮಾಡಿನೇ ಮಾಡೋದು ನನಗೆ. ಅದಕ್ಕೆ ಸಪ್ರೇಟ್ ಅಡುಗೆ ಮಾಡೋದು ನನಗೆ. ನಾನ್ ವೆಜ್ ಮಾಡಿದ್ರು ಒಣಕೊಬ್ಬರಿ ಹಾಕಿನೇ ಮಸಾಲೆ ಮಾಡಿ ಹಾಕೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಬಟ್ಟು ಒಣಕೊಬ್ಬರಿ ಹಾಕಿ ಸಪ್ರೇಟ್ ಒಬ್ಬಟ್ಟು ಮಾಡು ನನಗೆ ಅಂತ. ಯಾಕೆ ನಂದು ಆಲ್ ಟೈಮ್ ಫೇವ್ರೆಟ್ಟು ಒಬ್ಬಟ್ಟು. ನಂದು ಹಳೆ ಫಾಲೋವರ್ಸ್ ಆಗಿದ್ರೆ ಗೊತ್ತಿರತ್ತೆ ನನಗೆ ಎಷ್ಟು ಇಷ್ಟ ಒಬ್ಬಟ್ಟು ಅಂತ. ಅದು ಬರೋದೇ ಇಲ್ಲ ಅನ್ನೋಳು, ಒಬ್ಬಟ್ಟು ಮಾಡೋದು ಕಲ್ತಿದ್ದೀನಿ ನನಗೋಸ್ಕರ. ಇಲ್ಲಿ ಪೂಜಾ ರೂಮು ರೆಡಿ ಆಗ್ತಾ ಇದೆ ಪೂಜೆಗೆ. ಇವತ್ತು ಪೂಜೆ ನಮ್ಮ ಡ್ಯಾಡಿದು ರೆಡಿ ಮಾಡ್ಕೊಂತ ಅವರೇ. ಇದು ನೋಡಿ ನಮ್ಮ ಅತ್ತೆ ಮಂಡ್ಯದಿಂದ ಬರ್ತಾ ತಂದಿದ್ದು. ಇದು ತಂದಿನಿ. ಅದೇ ಎಷ್ಟು ದಿನ ಆಯ್ತತೆ ಇವತ್ತಿಗೆ? ನೀವು ಗುರುವಾರ ಬಂದಿದ್ದು, 8-10 ದಿನ ಇವತ್ತಿಗೆ. ಶನಿವಾರ ಬುಧವಾರ ಕಟ್ಟಿರೋದು, ಅಲ್ಲಿಗೆ 11 ದಿನ ಇವತ್ತಿಗೆ. ಅಡ್ಜಸ್ಟ್ ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಚಿಟ್ಟಮಲ್ಲಿಗೆ ಅಂತೀವಲ್ಲ, ಅದು ಇವತ್ತಿಗೆ 11 ದಿನ ಆದರೂ ಹೆಂಗೂ ಫ್ರೆಶ್ ಆಗಿದ್ದಾವೆ, ಘಮ 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 ಅಂತವೆ. ಅದು ಆ್ಯಕ್ಚುಲಾಗಿ ತಂದು ಫ್ರಿಡ್ಜಲ್ಲಿಟ್ಟು ಮರ್ತೇ ಬಿಟ್ಟಿದ್ದೀವಿ. ಮೊನ್ನೆ ನೆನಪಾಯಿತು, ಮೊನ್ನೆ ಗುರುವಾರ ಸಾಯಂಕಾಲ, ನೆನ್ನೆ ಶುಕ್ರವಾರ ಸ್ವಲ್ಪ ಕಳ್ಸೋಕೆ ಹಾಕಿ, ಇವತ್ತು ಹಬ್ಬ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ರು ಇವತ್ತು ಇದನ್ನು ಕಳ್ಸೋಕ್ಕೆ. ಆದರೂ ಏನು ಫ್ರೆಶ್ ಆಗಿದೆ 11 ಡೇಸ್ ಆದ್ರೂ ಅಂತ. ನಮ್ಮ ಅತ್ತೆ ಮನೆಯಲ್ಲೇ ಗಿಡ ಇರೋದಂತೆ, ಅದಷ್ಟು ಫುಲ್ಲು ಕಟ್ಕೊಂಡು ಬಂದಿದ್ರು. ನನಗೆ ಈ ಥರ ದುಂಡು ಮಲ್ಲಿಗೆ ಮತ್ತು ಇದು ಈ ಚಿಟ್ಟಮಲ್ಲಿಗೆ ಇವೆಲ್ಲ ಇಷ್ಟ ಮುಡ್ಕೊಳ್ಳೋಕ್ಕೆ. ಬಟ್ ಇವಾಗ ಮುಡ್ಕೊಳ್ಳಂಗಿಲ್ವಾ, ಅದು ಸ್ಮೆಲ್ಲು ಪಾಪುಗೆಲ್ಲ ಒಳ್ಳೇದಲ್ಲ. ಇಲ್ಲ ಅಂದಿರ ಮುಡ್ಕೊತಾ ಇದೆ ನಾನು ಈ ಥರ ಜಡೆ ಹಾಕೊಂಡು ಹೂವು ಮುಡ್ಕೊಂಡು. ಬಾಣ್ತಿ ಮುಡ್ಕೋಬಾರ್ದಲ್ಲ. ಅಲ್ಲಿ ಆ್ಯಕ್ಚುಲಿ ಬಾಣ್ತೀರ ಅಲಂಕಾರ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಊರ ಕಡೆ. ನಾವೇನು ಅಲಂಕಾರ ಮಾಡ್ಕೊಳ್ಳೋಣ, 24 ಗಂಟೆ 4 ಗೋಡೆ ಮಧ್ಯೆಯಲ್ಲೇ ಇರ್ತೀವಿ. ಡೈಪರ್ ಚೇಂಜ್ ಮಾಡ್ಕೊಂಡು ಫೀಡಿಂಗ್ ಕೊಟ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಏನು ಪ್ರಯೋಜನ? ತಲೆ ಬಾಚ್ಕೊಂಡ್ರೆ ಹೆಚ್ಚು. ನಮ್ಮದು ಈ ರೂಮ್ ವಿಂಡೋ ಸ್ವಲ್ಪ ಡೌನ್ ಇದೆ, ಹಂಗಾಗಿ ಅದರಲ್ಲಿ ಬಿಸಿಲು ಡೈರೆಕ್ಟು ಈ ಪ್ಲೇಸಿಗೆ ಹೊಡೆಯುತ್ತೆ. ತೊಟ್ಲಿಟ್ಟಿರೋ ಪ್ಲೇಸಿಗೆ ಇವತ್ತು ಬಿಸಿಲು ಹೊಡಿತಾ ಇದೆ ಪಾಪುಗೆ. ಅದಕ್ಕೆ ತೆರೆ ಹಾಕಿದೆ ಹಿಂಗೆ. ಆದ್ರೂ ಬಿಸಿಲು ಇದ್ದೇ ಇರತ್ತಲ್ವಾ. ಅದಕ್ಕೆ ಇದು ಈ ಟೈಮಲ್ಲಿ ಯೂಶ್ವಲಿ ನಾನು ಇಲ್ಲಿ ಕರ್ಕೊಂಡು ಬಂದು ಲಿವಿಂಗ್ ಹಾಲಲ್ಲಿ ಇರ್ತೀನಿ, ತಣ್ಣಗಿರುತ್ತೆ. ಇವತ್ತು ಇವರು ನನ್ನ ಪಾಪು ಜಾಗನ ಆಕ್ಯುಪೈಡ್ ಮಾಡ್ಕೊಂಡು ಕುತ್ಕೊಬಿಟ್ಟವ್ರೆ. ಬೇರೆ ಯಾವುದು ಜಾಗ ಸಿಗಲಿಲ್ಲ ಇವರಿಗೆ ಅಂತ. ಮತ್ತೆ ಅದು ಅಗ್ರಿಮೆಂಟ್ ಆಗೈತೆ ಅಷ್ಟು ಅಗ್ಲಕ್ಕೆ. ಅದು ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ಬೆಂಗಳೂರಲ್ಲಿ. ವಾಟ್ಸಪ್ಪು ನೀವೇ ತಾನೇ ಅಗ್ರಿಮೆಂಟ್ ಮಾಡಿಕೊಟ್ಟೋರು? ಮಾಡಿಲ್ಲ. ಇವ್ರು ಎತ್ಕೊಂಡ್ರೆ ಮಾತ್ರ ಬರಬೇಕಂತೆ. ಏನು ಮಾಡ್ತೀರಾ 2 ಐಟಮಿಗೆ 4 ಜನ ಸೇರ್ಕೊಂಡು ಪ್ರಿಪ್ರೇಷನ್ ಮಾಡ್ತಾವ್ರೆ. ಅದಕ್ಕೆ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ರಿಸ್ಕೇ ಬೇಡ ಅಂತ. ಅದಕ್ಕೆ ನಾವು ಬಗಸ್ಕೊಂಡ್ರು ಕೊಡಲ್ವಂತೆ. ನಮ್ಮದು ಫೇವ್ರೇಟ್ ಒಂದೇ ಐಟಮು, ನಾವು ಕಾಯ್ತಾ ಇರೋದು ಇದಕ್ಕೆ. ಇದು ನಮ್ಮಮ್ಮ ಎತ್ತಿಟ್ಟವ್ರೆ ನನಗೆ ಅಂತ ಸಪ್ರೇಟಾಗಿ ಕೊಬ್ಬರಿ ಹಾಕೋಕ್ಕೆ. ಅವರಿಗೆಲ್ಲ ಅಲ್ಲಿ ತೆಂಗಿನ ತುರಿ ತುರ್ಕೊಂಡಿಟ್ಟವ್ರೆ ಹಾಕ್ಕೊಳ್ಳೋಕ್ಕೆ. ಸೊ ಇನ್ನೂ ಇಲ್ಲಿ ಪಾಪುನ ಮಲಗ್ಸೋಕ್ಕಾಗಲ್ಲ, ಲಿವಿಂಗ್ ಹಾಲಿಗೆ ಕರ್ಕೊಂಡು ಹೋಗ್ಬೇಕು. ನಮಗೆ ಬೇರೆ ಇನ್ನೆಲ್ಲಿ ಜಾಗ ಮಾಡೋದು ಅಂದರೆ ಇಲ್ಲಿ ಜಾಗ ಮಾಡ್ಬೋದು, ಬಟ್ಟು ಮೇನ್ ಡೋರು ಸ್ಟ್ರೈಟವೇ ಗಾಳಿ ಬೀಸತ್ತೆ ಇಲ್ಲಿಗೆ. ಡೋರ್ ಈಗ ಮೇನ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಕರ್ಕೊಂಡು ಬರ್ಬೇಕು ಪಾಪುನ. ಏನ ಹಾಂ ಹೇಳು. ಇಲ್ಲೊಬ್ರು MS ಸುಬ್ಬಲಕ್ಷ್ಮಿ ತಂಗಿಯವರು ಇದ್ದರು ಇಷ್ಟೊತ್ತು, ಇವಾಗ ಮಾಯ ಆದರು. ಆಡ್ಮೇಲೆ ಹಾಡು ಹೇಳಿ 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 ಮಲಗಿಸಿದೇ ಆಯಿತು. ಮಗನ ಮಲ್ಕೊಂಡವನೆ ಅವ್ನು. ನೀನು ಆಡಿಲ್ಲ ಅಂದ್ರೆ ಮನಿಕತ್ತಾನೆ. ತೂಗದ್ ಬಿಟ್ರೆ ಎದ್ದೇಳ್ತಾನೆ. ಅಲ್ವಾ? ನಾನು ಯಾರನ್ನೂ ಕರೆದಿಲ್ಲ, ಕರೆಯೋದು ಅವನಲ್ವಾ. ನಾನು ತೂಗೋದಾದ್ರೆ ನಾನು ಕರಿತೀನಿ, ಬಂದ್ರವ ತೂಗಿ ಮನೆ ಕರಿಬೇಕು. ನನ್ನ ತೂಗೋದಾದ್ರೆ ಕರಿತೀನಿ, ಬಂದ್ರವ ತೂಗಿ ಮನೆ ಕಬೇಕು, ನಿದ್ದೆ ಬರ್ತಾ ಇಲ್ಲ ಅಂತ.
ನೀನು ನಿನ್ನ ತೂಗಕ್ಕಾಲ್ದಲ್ಲಿ ತೂಗವ್ರೆ, ಸಾಕಾಲ್ದಲ್ಲಿ ಸಾಕವ್ರೆ, ಈಗ ನಿನ್ನ ರೊಟ್ಟಿನೂ ಮಾಡು. ಅದೇ ಅದಕ್ಕೆ ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನನ್ನ ರೊಟ್ಟಿನ ನಾನು ಮಾಡಲ್ವಾತೆ, ಯಾರಿಗಾರು ತೊಂದರೆ ಕೊಡ್ತೀನಾ? ನನ್ನಂತ ಒಳ್ಳೆ ಹುಡುಗಿ ಸಿಗ್ತಾಳಾ? ಅದೇ ಮನುನ ಎಷ್ಟು ಪುಣ್ಯ ಮಾಡಿದ್ರು. ಮನು ಅಲ್ವಾ, ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗಲೂ. ನೀನು ಅವ್ರನ್ನ ಪಡೆಯಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ರು. ಅದು ಗೊತ್ತಿಲ್ಲ. ಮನುವಂತೂ ಪುಣ್ಯ ಮಾಡಿದ್ರು ನನ್ನ ಪಡೆಯೋಕ್ಕೆ. ನಮ್ಮ ಅತ್ತೆನೂ ಒಪ್ಕೊಂಡ್ರು ನೋಡಿ, ಅದು ಎಷ್ಟು ಪುಣ್ಯ ಮಾಡಿದ್ರು ಮನು, ಅಲ್ವೇನಪ್ಪ ಮನು? ಪುಣ್ಯ ಮಾಡಿದ್ರೆ ಮನು ಪಡಿಕೆ ಅಮ್ಮಕ್ಕ ಆಗ್ಬಿಡ್ತಿರೋದು. ಏನೋ ಒಟ್ಟಿನಲ್ಲಿ ಇಬ್ಬರು ಪುಣ್ಯ ಮಾಡಿದ್ದು, ಅದ್ರಲ್ಲಿ ಒಂದು ಕೈ ಜಾಸ್ತಿ ಮನು ಪುಣ್ಯ ಮಾಡಿದ್ದಾರೆ ಅಷ್ಟೇ. ಬಂದರೋ ಆರು ಬಂದರು ನೋಡಮ್ಮ, ಆರು ಬಂದರು. ಮಾಮಾಸ್ ಬಾಯ್ ಸೈಡಿಗೆ ಬನ್ನಿ. ಮಾಮಾಸ್ ಬಾಯ್ ಯಾರು ಬಂದರು ಇಲ್ಲಿ? ಮಾತಾಡ್ಸಮ್ಮ. ಹಾಂ ಎಲ್ಲ ಕಂಡು ಬಿದ್ದುಬಿಡ್ತಲ್ಲ. ಹಾಂ ಜೇಡ ಕಟ್ಟಿರೋ ಮೂಲೆ ನೋಡಿ ಸ್ಟೋರಿ ತೋರಿಸ್ತೀನಿ ಅಂತ. ಕರ್ಕೋ ನಗ್ತಾವ್ರೆ. ಕತ್ತು ಬಿಡು ಇಲ್ಲಿ ಅದು ಬಿಸಿಜಿದು. ಎರಡು ಕೈಯು ಹಿಂದಕ್ಕೆ ಹಾಕೊಂಡ್ರೆ ಅವನಿಗೆ ಕಂಫರ್ಟಬಲ್. ನಾನು ಹಾಕ್ಕೊಡ್ತೀನಿ. ಈ ಥರ ಹೈಟ್ ಇಟ್ಕೋಬೇಕು ಅವನ್ನ, ಆವಾಗ ಅವನು ಕಂಫರ್ಟಬಲ್ ಆಗಿ ಇರ್ತಾನೆ ನೋಡಿ. ಹಂಗೆ ಇಟ್ಕೊಂಡು ದುನಿಯಾ ತೋರಿಸ್ಕೊಂಡು ಓಡಾಡಬೇಕು ಅವನಿಗೆ. ಹಾಯ್ ನಾನು ಹೇಳ್ತಾ ಇದ್ದೆ ನೋಡಿ ಆವಾಗಲೇ 24 ಗಂಟೆ 24/7 ಕನ್ನಡದಲ್ಲಿ ಹೇಳಕ್ಕೋದೆ ಅದೇನೇನೋ ಆಗೋಯ್ತು. 24/7 ಅಯ್ಯೋ ನೋಡು. ಇದು ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಆಗಿತ್ತು ಅವಾಗ. ಮನೇಲಿ ಬರೋರ್ನೆಲ್ಲ ಅಡ್ಮಿಟ್ ಮಾಡಿಸ್ಬಿಡೋಳು ಹಾಸ್ಪಿಟ್ಲಿಗೆ. ನೀವು ಕೇಳ್ತಾ ಇದ್ರಲ್ಲ ಮಲ್ಗದೇ ಇಲ್ಲ ನಮ್ಮ ಪಾಪು ಅಂತ. ಇದೇ ಅದು ಮಾಸ್ಟರ್ ಪೀಸು ಇದ್ದಿದ್ದು. ನಮ್ಮ ಮನೇಲೂ ಅಷ್ಟೇ 24/7 ಅಯ್ಯೋ ಅನ್ನೋಳು. ಹಂಗೆ ಒಂದೊಂದು ಮಕ್ಕಳು ಡಿಫ್ರೆಂಟ್ ಇರುತ್ತೆ. ಅಪ್ಪ ಇದು ನೋಡಿ ಸಾಕ್ತಂಗೆ ಕಾಣಲಿಲ್ಲ. ಕೂದಲನ್ನೆಲ್ಲ ಆಕಾಶ ತೋರಿಸ್ಕೊಂಡು. ಯಾರಪ್ಪ ಕಟ್ಟಿಂಗ್ ಮಾಡಿದ್ದು ನಿನಗೆ? ಹಾಂ ನಿಂತ್ಕೊಂಡು ಮಾತಾಡು, ಓಡಬೇಡ. ಬೆಳ್ಕೊಂಡೈತೆ ಕಟ್ ಮಾಡಿಸ್ಬೇಕು ತಾನೆ, ಎಲ್ಲ ಆಕಾಶ ನೋಡ್ತಾವೆ. ಪಾಪ ಇದ್ರದ್ದು ಗಲಾಟೆ ಎಲ್ಲ ಏನೂ ಇರಲಿಲ್ಲ. ಆದರೆ ತಿಂಗಳಲ್ಲಿ 15 ದಿನ ಆಸ್ಪತ್ರೆಯಲ್ಲೇ ಇರೋದು. ಗಲಾಟೆನೇ ಇರಲಿಲ್ಲ ಇದ್ರದ್ದು ಪಾಪ. ಇದು ತೆಗ್ದಿದ್ದ ಬಾಯಿ ಮುಚ್ತಾ ಇರಲಿಲ್ಲ. ಹಂಗೆ ಒಂದೊಂದು ಮಕ್ಕಳು ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದ್ದಿದ್ರಲ್ಲಿ ನನ್ನ ಮಗ ಗಲಾಟೆನೂ ಮಾಡ್ತಾನೆ, ಸೈಲೆಂಟು ಇರ್ತಾನೆ. ಡಿಪೆಂಡ್ಸ್ ಅವ್ನ ಮೂಡ್ ಮೇಲೆ. ಮೂಡ್ ಚೆನ್ನಾಗಿದ್ರೆ ಚೆನ್ನಾಗಿರ್ತಾನೆ, ಇಲ್ಲ ಅಂದರೆ ಕ್ವಾಟ್ಲೆ ಇಡ್ತಾ ಇರ್ತಾನೆ. ನಿಧಾನಕ್ಕೆ ತಾಳ್ಮೆಯಿಂದ ಬಿಡು. ಮೇಲ್ಗಡೆ ತಳ್ಬಿಡು. ಗ್ಯಾಪ್ ಜಾಸ್ತಿ ಮಾಡ್ಕೋಬೇಕು. ಮಳೆ ಇಡಕ್ಕೆ ಹೆಂಗಿರ್ಬೇಕು ಇಷ್ಟೊಂದ ಇನ್ನೂ ಒಳಗೆ ತಗೊಳವಾ? ತಗೋ ಒಳಗೆ ತಗೋ. ತಡಿ ಹೇಳ್ಕೊಡ್ಬೇಕು. ಜಾಸ್ತಿ ಆಯ್ತು ಅಲ್ಲಿಗೆ. ಮನೆ ಎಷ್ಟಗ್ಲ ಐತೆ ಅಷ್ಟಗ್ಲ ತಗೋಬೇಕು. ಬಿಡ ತೆಗಿ ಇವಾಗ ಸದ್ಯಕ್ಕೆ. ಹಾಕಿ ಇನ್ನೊಂದ ಲೇ ಅಲ್ಲಲ್ಲ ಮೇಲ್ಗಡೆ ಅದ್ರ ಪಕ್ಕನೇ ಹೋಗತ್ತೆ. ನೇರ ದಿಟ್ಟ ನಿರಂತರ ಅಂದ್ರೆ ಗೊತ್ತಾಗಲ್ವಾ? ಇಲ್ಲಿ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂತವ್ರೆ. ಇಲ್ಲಿ ಇವರು ಹಣ್ಣು ಎಲ್ಲ ಕಟ್ ಮಾಡ್ಕೊಂತವ್ರೆ. ಅಳಸ್ನೆನೆ ಕುಯ್ಕೊಂಡಿಲ್ಲ, ಹೋಗಿ ಕುಯ್ಕೊಂಡು. ಈಗ ಮಂಜುಳ ಕುಯ್ತಾಳೆ ನೋಡಿ. ಅಳಸ್ದೇಣ ನಮ್ಗೆ ಹೆಂಗೂ ತಿನ್ನಕ್ಕೆ ಕೊಡಲ್ಲ. ಕುಯ್ದ್ರಷ್ಟು ಬಿಟ್ರಷ್ಟು ನಮಗೆ. ಅವ್ರು ಒಬ್ಬಿಟ್ಟು ಇಲ್ಲ ನಿಮಗೆ. ಯಾಕೆ ಒಬ್ಬಿಟ್ಟು ತೊಡಕ್ಕೆ ಬಂದಿದ್ದೆ ನಾನಾ? ಒಬ್ಬಿಟ್ಟು ತಟ್ಟಲ್ಲ, ತೊಟ್ಟು ಬಾಂದವ್ರಿಗೆ ತಡ್ತೀನಿ. ಒಬ್ಬಿಟ್ಟು ತೊಟ್ಟು ಬಾಂದವ್ರಿಗೆ ತಡ್ತೀನಿ ಬೇಕಾದ್ರೆ. ಒಬ್ಬಿಟ್ಟಿಗೆ ಬಿಟ್ಟು ತಟ್ಟಲ್ಲ. ಒಬ್ಬಿಟ್ಟು ತಟ್ಟೋದೇನೈತೆ ಈಸಿ ಮಾಡ್ತೀನಿ ನಾನು. ಒಬ್ಬಟ್ಟೆಲ್ಲ ಗೊತ್ತಾ ನಮಗೆ ಮಾಡಕ್ಕಾಗಲ್ಲ. ಅದೇನು ಈಸಿ, ಕವರ್ ಹಾಕಿ ಅಳಿಯೋದು ತೆಗ್ದು ದಬಾಕೋದು. ಅದೇ ಅತ್ತೆಗೆ ಬರಲ್ಲ. ಅತ್ತೆಗೆ ಎಣ್ಣೆ ಬಿಡ್ಸಕ್ಕೆ ಬರ್ತಾ ಇಲ್ಲ. ಅಲ್ಲಿ ನೋಡಲ್ಲಿ ಕಿತ್ತು ಆಗ್ತಾಯಿತ್ತು. ನೀನು ಒಬ್ಬಿಟ್ಟು ತರ್ತದ? ಏನು ಮಾತಾಡಿಲ್ಲ. ಇದರಲ್ಲಿ ಏನೇನು ತಿನ್ಬೋದು ನಾನು ಅಂತ ಹುಡ್ಕೊಂಡು ಇಟ್ಕೊತಾ ಇದ್ದೀನಿ. ಅಪ್ಪ ಮಾವಿನಕಾಯಿ ತಿನ್ನಿಸ್ತಾ ಇದ್ದಾರೆ, ನನಗಲ್ಲ ಅವರಿಗಲ್ಲ. ಅಳಸ್ನೆಂಟು ಕಟ್ಟೆ ಮಾಡಿರ್ವೇನೋ ಅನ್ಕೊಂಡಿದ್ದೆ ನಾನು. ಆಲ್ರೆಡಿ ಕಟ್ ಮಾಡಿ ಇಟ್ಟವ್ರೆ.
ಮಕ್ಕಳು ಒಣ್ಣೇನು ಬೇಡಪ್ಪ. ಅಳಸ್ನೇನು ನಿಮ್ದಾ? ಇವು ಎಲ್ಲನೂ ಬೇಕು, ನೀವು ತಿನ್ಕರಿ ನಂಗೆ ಅಳಿಸ್ತೀನಿ. ನಿಮ್ಮದು ಮರ್ಸೇಬು. ನಿಮ್ದೇನು? ನಮ್ದು ಕಜ್ಜಾಯ ಅಲ್ಲೈತೆ. ನಿನ್ ಕಜಾಯ ಕೊಡ್ತಾರೆ ಎಳ್ಳಕ್ಕ. ಅವರು ಎಳ್ಳು ಬೇರೆ ಹಾಕ್ತಾರೆ ಅಂಗಡಿಯವರು ನಿಮಗೆ. ಇಲ್ಲ ಸುಮ್ಮನೆ ಮಾಡ್ಬಿಡ್ತಾರೆ. ಮುರಿದು ನೋಡೋಣ ಬಿಡಿ, ಕಾಣ್ತದಲ್ಲ ಎಳ್ಳು. ಮೇಲೆ ಕಾಣುತ್ತೆ. ಅದೇ ಅದು ನಮ್ದು ಕಜ್ಜಾಯ. ಅದರಲ್ಲಿ ಅರ್ಧ ನನಗೆ ಅರ್ಧ ನನ್ನ ಗಂಡಿಗೆ. ಎಲ್ಲ ತಗೋಬಾರೆ ಕಜಾಯವ. ಹಾಂ, ಚಿನ್ನ ಕಜಾಯ ತಗೋಬೇಕು. ಯಾರು ಅವರಾ? ಅಷ್ಟೇ. ಅವ್ರು ಸಣ್ಣ ಮಕ್ಕಳು ತಿನ್ನಕ್ಕಾಗಲ್ಲ, ಸುಮ್ಮನೆ ಕಜ್ಜಾಯ ಎಲ್ಲನೇ. ಅಲ್ಲ ಅಜ್ಜಿ ತಗೊಬಂದು ಎಲ್ಲ ಒಂದು ಕೊಡು ಇಲ್ಲಿ ಮಗ. ನೋಡಕ್ಕೆ ಇಸ್ಕತ್ತದ ಬರೇಲಿ ಎಲ್ಲ ತೋರಿಸಿ ಇಡಿ ನೋಡೆ. ಅದೇನು ಉದ್ರು ಸಾಕ್ಬಿಡ್ತೀನಿ ಗೊತ್ತಾಳ. ಬಿಡ್ತಾಳ ಒಳಗಿರೋವೆಲ್ಲ ಹೆಂಗೆ ಹೇಳ್ತೀವಿ ನಾವು ಕಜಾಯ ಮಾಡ್ಬಿಡ್ತೀವಿ. ಹೋಗ್ಲಿ, ನನ್ನ ಗಂಡಂಗೆ ಎತ್ತಿಡ್ರವ ಕಜ್ಜಾಯನ, ಯಾರು ತಿನ್ಬೇಡಿ, ತಗೋ. ಪೂಜೆ ಎಲ್ಲ ಮುಗೀತು. ಬಟ್ ಫ್ಯಾಕ್ಟ್ ಅಂದರೆ ನಮ್ಮನೆ ಪೂಜೆ ಆಗಿದೆಯಾ ಅಂತಲೇ ಡೌಟ್ ಹೊಡಿಯತ್ತೆ ಇವಾಗ. ಇಲ್ಲಿ ನೋಡಿ, ಏನಾದರೂ ಇಟ್ಟಿದ್ರ ಎಡೆಗೆ? ಹಾಂ, ಎಲ್ಲ ಕಾರ್ಯನೂ ಮುಗಿದು 1 ಗಂಟೆ ಮೇಲಾಯ್ತು. 1 ಗಂಟೆ ಮೇಲೆ ಎಲೆ ಮೇಲೆ ಯಾರು ತಿನ್ಕೊಂಡು ಹೋಗೋರೆ ನೋಡ್ರಪ್ಪ, ಬಂದವ್ರು ತಿನ್ಕೊಂಡು ಹೋಗೋರಂತೆ. ಅವು ಅದರಲ್ಲಿ ಒಂದೇ ಒಂದು ಪೀಸ್ ಏನೂ ಕೊಡಲಿಲ್ಲ ನನಗೆ ಅದರಲ್ಲಿ. ಬಟ್ ನಮ್ಮ ಊಟ ಒಳಗಡೆ ರೆಡಿ ಆಗ್ತಾಯಿದೆ, ಎಲ್ಲ ಸಪ್ರೇಟ್ ಆಗಿ. ಇದಕ್ಕೆ ಎಲ್ಲದಕ್ಕೂ ಹಸಿ ತೆಂಗಿನಕಾಯಿ ಹಾಕಿದ್ದಾರೆ ಅಂತ ತಿನ್ನಕ್ಕೆ ಬಿಟ್ಟಿಲ್ಲ. ಒಣಕೊಬ್ಬರಿ ಹಾಕಿ ನಮಗೆ ಅಂತ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ. ಇವಾಗ ಹೋಗ್ತೀವಿ ನಾವು ಊಟ ಮಾಡಿಬಿಟ್ಟು ಎಲ್ಲರೂ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಿಯೋದು ಟೈಮ್ ಇದ್ದರೆ. ಇಲ್ಲ ಅಂದರೆ ಎಲ್ಲರೂ ಮಲಿಕತ್ತಾರೆ. ನಮ್ಮದು ಶಿಫ್ಟ್ ಸ್ಟಾರ್ಟ್ ಆಗುತ್ತೆ, ಶಿಫ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಎಲ್ರತೆ, ಬಾಯ್ ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.